ಸಂಭಾಜಿನಗರದಿಂದ ಇವಾಗ ನಾಸಿಕ್ ರೋಡಿಗೆ ಬಂದಿದ್ದೀನಿ. ಸಂಭಾಜಿನಗರದಲ್ಲಿ 9:40 ಟ್ರೈನ್ ಇತ್ತು, ಕರೆಕ್ಟಾಗಿ ಕ್ಯಾಚ್ ಮಾಡಿ ಇದು 10 ನಿಮಿಷ ಲೇಟ್ ಆಯಿತು. 1 ಗಂಟೆಗೆ ನಾಸಿಕ್ ರೋಡಿಗೆ ಬಂದಿದ್ದೀನಿ. ಇಲ್ಲಿಂದ ತ್ರಯಂಬಕೇಶ್ವರಕ್ಕೆ ಹೋಗಬೇಕು. ತ್ರಯಂಬಕೇಶ್ವರ ಇಲ್ಲಿಂದ 1 ಅವರ್ ಜರ್ನಿ. ಇಲ್ಲಿಂದ ಬಸ್ಗಳಿದೆ, ಆಟೋ, ಕ್ಯಾಬ್ ಎಲ್ಲ ಸಿಗುತ್ತೆ. ಯಾವ್ದು ಸಿಗುತ್ತೆ ನೋಡಿಕೊಂಡು ಸ್ವಲ್ಪ ಊಟ ಮಾಡಿ ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಸುಮಾರು 1 ಅವರ್ ಆಗುತ್ತೆ. ಅಲ್ಲಿ ಶೀಘ್ರ ದರ್ಶನಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ದರ್ಶನ ಮಾಡಿಕೊಂಡು ರಿಟರ್ನ್ ನಾಸಿಕಕ್ಕೆ ಬಂದು ನಾಸಿಕ್ಕಿಂದ ಓಂಕಾರೇಶ್ವರಕ್ಕೆ 11 ಗಂಟೆಗೆ ಟ್ರೈನ್ ಇದೆ ನೈಟು. ಆ ಟ್ರೈನಲ್ಲಿ ಓಂಕಾರೇಶ್ವರಕ್ಕೆ ಹೋಗಬೇಕು. ಈಗ ಇಲ್ಲಿಂದ ಯಾವ್ದಾದ್ರು ಬಸ್ಸು, ಆಟೋ ಇಲ್ಲ ಕಾರ್ ಯಾವ ಸಿಗುತ್ತೆ ಅದನ್ನು ಕ್ಯಾಚ್ ಮಾಡಿಕೊಂಡು ತ್ರ್ಯಂಬಕೇಶ್ವರಕ್ಕೆ ಹೋಗೋದು. ಬಿಸಿಲು ಮಾತ್ರ ಸರಿಯಾಗಿ ಗುಮ್ತಾ ಇದೆ. ಎಷ್ಟು ನೀರು ಕುಡಿದ್ರೂ ಸಾಲ್ತಾನೇ ಇಲ್ಲ. ತುಂಬ ಡಿಹೈಡ್ರೇಷನ್ ಆಗ್ತಾಯಿದ್ದೀನಿ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ಒಂದು 3-4 ಲೀಟ್ರ್ ನೀರು ಕುಡ್ದಿದ್ದೀನಿ. ಬಟ್ ಇನ್ನೂ ನೀರು ಕುಡಿಬೇಕು ಅನ್ನೋ ಥರ ಫೀಲಿಂಗು. ಬಿಸಿಲು ಸಿಕ್ಕಾಪಟ್ಟೆ ಇದೆ. ಈಗ ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಈ ಕಡೆಲ್ಲ ಸಿಕ್ಕಾಪಟ್ಟೆ ಬಿಸಿಲು. ನಾಸಿಕ್ಕಿಂದ ತ್ರಯಂಬಕೇಶ್ವರಕ್ಕೆ ಬರೋದಕ್ಕೆ, ತ್ರಯಂಬಕ ಹತ್ರ ಬರೋದಕ್ಕೆ ಆಲ್ಮೋಸ್ಟ್ 2 ಅವರ್ 10 ನಿಮಿಷ ತೊಗೊಂಡವನೆ. ಆ ಮಧ್ಯೆ ಯಾರೋ ಟಿಕೆಟ್ ಚೆಕಿಂಗ್ ಅಂತ ಹತ್ಕೊಂಡು ಪಾಪ ಕಂಡಕ್ಟ್ರಿಗೆ ಜೀವ ತಿನ್ಬಿಟ್ರು. ಅವ್ನು ಡ್ರೈವರು ನಿಧಾನಕ್ಕೆ ಬಂದ್ಕೊಂಡು 27 ಕಿಲೋಮೀಟ್ರ್ ಅಷ್ಟೇ. 1.5 ಗಂಟೆ ನಾಸಿಕ್ ಸಿಟಿ ಒಳಗಡೆ ಬಂದಿದ್ದು. ತುಂಬ ಟ್ರಾಫಿಕ್ಕು. ನಾವು ಬಂದಿದ್ದು ಮಧ್ಯಾಹ್ನ ಟೈಮಲ್ಲ, ಜಾಸ್ತಿ ಟ್ರಾಫಿಕ್ ಇತ್ತು. ಅಲ್ಲಿಂದ ರೋಡು ಏನು ಅಷ್ಟೊಂದು ಚೆನ್ನಾಗಿಲ್ಲ. ಬಿಸಿಲು ಮಾತ್ರ ಸರಿಯಾಗದೆ. ಊಷ್ಟಾಗ್ಬಿಟ್ಟಿದ್ದೀನಿ. ಏನಾದರೂ ಸ್ವಲ್ಪ ತಿಂಡಿ ತಿಂದು ಲಗೇಜ್ ಎಲ್ಲಾದರೂ ಇಟ್ಟು ನಾನು ಆಗಲೇ ಶೀಘ್ರ ದರ್ಶನಕ್ಕೆ ಬುಕ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಟೈಮ್ ಆಗೋದಿಲ್ಲ. ಹೋಗಿ ದರ್ಶನ ಮಾಡಿಕೊಂಡು ನಾನು ಬೇಗ ಹೋಗಿ ಸ್ವಲ್ಪ ನಾಸಿಕಲ್ಲಿ ಸ್ವಲ್ಪ ಓಡಾಡೋಣ, ಸಿಟಿ ಒಳಗಡೆ ತಿಂಡಿ ತಿನ್ಕೊಂಡು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಇಲ್ಲಿಗೆ ಒಂದು 2:30 ಅಷ್ಟರಲ್ಲಿ ಬಂದರೆ ಇಲ್ಲಿ ದರ್ಶನ ಎಲ್ಲ ಬೇಗ ಮುಗ್ದೋಗುತ್ತೆ. ಒಂದು 7 ಗಂಟೆ ಅಷ್ಟರಲ್ಲಿ ನಾಸಿಕ್ ಹೋಗಿ ಅಲ್ಲೆಲ್ಲ ಒಂದು 3 ಅವರ್ ಓಡಾಡಿಕೊಂಡು 11 ಗಂಟೆಗೆ ಟ್ರೈನ್ ಇರೋದು. 11 ಗಂಟೆಗೆ ಟ್ರೈನಲ್ಲಿ ಹೋಗ್ಬೋದು ಅಂದ್ಕೊಂಡೆ. ಬಟ್ ಈಗ ಆಲ್ರೆಡಿ 3:30 ಆಗೋಗಿದೆ. ನಾನು ತಿಂಡಿ ಸ್ವಲ್ಪ ಊಟ ಮಾಡಿ ದರ್ಶನಕ್ಕೆ ಹೋಗೋಷ್ಟರಲ್ಲಿ 4 ಗಂಟೆ ಆಯ್ತದೆ. ಅಲ್ಲಿ ದರ್ಶನಕ್ಕೆ ಹೆಂಗದೆ ಏನೊಂದು ಗೊತ್ತಿಲ್ಲ. ನಾನು ಶೀಘ್ರ ದರ್ಶನ ಬುಕ್ ಮಾಡ್ಕೊಂಡಿದ್ದೀನಿ. ಬೇಗ ಆಗುತ್ತೆ. 1 ಅವರ್ 1.5 ಅವರ್ ಮ್ಯಾಕ್ಸಿಮಮ್ ಆಗ್ಬೋದು. ಇಲ್ಲಿ ಸ್ವಲ್ಪ ಎಲ್ಲ ಓಡಾಡಿಕೊಂಡು ಇಲ್ಲಿಂದ ಹೊರಡಬೇಕು. ದರ್ಶನಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲ ಬಸ್ ಇಳಿದು ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇದು ತ್ರ್ಯಂಬಕೇಶ್ವರ ದೇವಸ್ಥಾನ ಇದೆಯಲ್ಲ, ಹಿಂಭಾಗಕ್ಕೆ ಬ್ರಹ್ಮಗಿರಿ ಬೆಟ್ಟ ಇರೋದು. ನೋಡೋದಕ್ಕೆ ವ್ಯೂ ಮಾತ್ರ ಸಖತ್ತಾಗಿರ್ತದೆ. ಅರ್ಲಿ ಮಾರ್ನಿಂಗ್ ಟೈಮು ಇಲ್ಲ ಈವ್ನಿಂಗ್ ಟೈಮು. ಮಾನ್ಸೂನಲ್ಲಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತದೆ. ಇದು ಹರಿಹರಗಢ ಫೋಟೋ ಅದೆಲ್ಲ ಇಲ್ಲೇ ನಿಯರ್ ಬೈ ಇರೋದು. ಸುತ್ತ ಕೋಟೆ ಇರೋದು. ಇಲ್ಲಿ ಹಿಂದ್ಗಡೆ ಪೂರ್ತಿ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತದೆ. ಅದ್ರ ಮುಂದೆ ದೇವಸ್ಥಾನ ಇರೋದು. ಕಪ್ಪು ಶಿಲೆಯಲ್ಲಿ ಮಾಡಿರುವಂಥ ದೇವಸ್ಥಾನ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಬನ್ನಿ ದೇವಸ್ಥಾನದ ಹತ್ರ ಹೋಗಿ ನೋಡೋಣ. ಎಲ್ಲಾದರೂ ಲಗೇಜ್ ಇಟ್ಟು ಅದರ ತಿಂಡಿ ತಿಂದು ಹೋಗೋಣ. ಇಲ್ಲಿ ಯಾವುದೋ ಹೋಟ್ಲಿಗೆ ಊಟ ಮಾಡೋಣ ಏನು ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ. ಸ್ವಲ್ಪ ಏನಾದರೂ ತಿಂದ್ಕೊಂಡು ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೋಬೇಕು. ದೇವಸ್ಥಾನ ಇಲ್ಲಿ ಹತ್ರ ಅನ್ನಿಸ್ತದೆ. ಜನ ಏನು ಜಾಸ್ತಿ ಕಾಣಿಸ್ತಾ ಇಲ್ಲ, ಬೇಗ ದರ್ಶನ ಆಗ್ಬೋದು. ಇಲ್ಲಿ ಬಂದು ಇಲ್ಲಿ ಊಟ ತಿಂಡಿಗಳು ತಿನ್ನೋದು ಸ್ವಲ್ಪ ಕಷ್ಟ. ಎಲ್ಲ ಮಾತೆತ್ತಿದ್ರೆ ಎಣ್ಣೆಲಿ ಕರೆದಿರೋ ಐಟಮ್ಗಳೇ ಜಾಸ್ತಿ ಸಿಗೋದು. ನಮ್ಮ ಕಡೆ ಥರ ಸ್ವಲ್ಪ ಏನಾದರೂ ಹೊಟ್ಟೆ ಭಾರ ಅನಿಸ್ತಿರೋಂಥ ಫುಡ್ಗಳು ಸಿಗೋದು ಕಡಿಮೆ. ರೈಸು, ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೆಲ್ಲ ಸಿಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ಎಣ್ಣೆ ಐಟಮ್ಗಳೆಲ್ಲ ತಿಂದರೆ ಸ್ವಲ್ಪ ಆರೋಗ್ಯ ಹೊಟ್ಟೆ ಕೆಡುವಂಥ ಸಾಧ್ಯತೆಗಳು ಜಾಸ್ತಿ. ಅದೊಂದು ಪ್ರಾಬ್ಲಮ್. ಮನೆಯಿಂದ ಚಪಾತಿ ತಂದಿದ್ದು ನೆನೆನೇ ಖಾಲಿ ಆಗೋಯ್ತು. ಇಲ್ಲೆಲ್ಲ ಬರೀ ಬೆಳಗ್ಗೆದ್ರೆ ಪೂರಿ ಸಬ್ಜಿ ಎಣ್ಣೆಲಿ ಕರೆದಿರೋಂಥದ್ದೇ ಜಾಸ್ತಿ ಸಿಗುತ್ತೆ. ಕಷ್ಟ ಸ್ವಲ್ಪ. ಇಲ್ಲೇ ಯಾವುದೋ ಒಂದು ಅಂಗಡೀಲಿ ಬ್ಯಾಗ್ ಇಟ್ಟಿದ್ದೀನಿ. ಬ್ಯಾಗು ಚಪ್ಪಲಿ ಬಿಟ್ಟು ಬಂದು ಒಂದು ಕಲ್ಯಾಣಿ ಏನೋ ಅದೇ ಅಲ್ಲಿ ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು. ಇಲ್ಲೇ ಏನಂತ ರಶ್ ಇಲ್ಲ. ಶೀಘ್ರ ದರ್ಶನಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಬೇಗ ದರ್ಶನ ಆಗ್ಬಿಡ್ತದೆ. ಇಲ್ಲಿಂದ ಒಂದು 5 ನಿಮಿಷ ಅಂತೆ ಕಲ್ಯಾಣ ಹತ್ರಕ್ಕೆ. ಅಲ್ಲಿ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಒಳಗಡೆ ಹೋಗೋಣ. ಸುಮ್ಮನೆ ಅಲ್ಲಿಂದೆಲ್ಲ ಓಡಾಡ್ಕೊಂಡು ಸ್ವಲ್ಪ ಮುಖ ತೊಳ್ಕೊಂಡು ಹೋದರೆ ಸಮಾಧಾನ. ಹಂಗೆ ಹೋಗ್ಬಿಟ್ರೆ ಸ್ವಲ್ಪ ಏನೋ ಅಷ್ಟು ಮನಸ್ಸಿಗೆ ಸಮಾಧಾನ ಅನಿಸಲ್ಲ.
ಇದು ಕುಶವರ್ತ ಕುಂಡ್ ಅಂತ, ಗೋದಾವರಿ ನದಿ ಬ್ರಹ್ಮಗಿರಿ ಬೆಟ್ಟದಿಂದನೇ ಉಗಮವಾಗಿ ಬರೋದು ಅಂತ. ಮೊದಲು ಇಲ್ಲಿಗೆ ಬಂದು ಇಲ್ಲಿಂದ ಹೋಗುತ್ತೆ ಅನ್ನೋದು ನಂಬಿಕೆ. ಈಗ ಇಲ್ಲಿಂದ ದೇವಸ್ಥಾನದಿಂದ ಒಂದು 5 ನಿಮಿಷದ ವಾಕ್ ಅಷ್ಟೇ. ಅಲ್ಲಿಂದ ಒಂದು 200-300 ಮೀಟ್ರ್ ದೂರದಲ್ಲಿ ಈ ಕುಶವರ್ತಿ ಕುಂಡಿರೋದು. ಕೆಲವರೆಲ್ಲ ಇಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಈಗ ಸ್ನಾನ ಮಾಡೋಕ್ಕೆ ಟೈಮ್ ಇಲ್ಲ. ಮುಖ ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡಿದ್ದೀನಿ, ನೀರು ಪ್ರೋಕ್ಷಣೆ ಮಾಡ್ಕೊಂಡಿದ್ದೀನಿ. ಈಗ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಏನಾಗುತ್ತೆ ನೋಡಬೇಕು. ಏನಷ್ಟಿಲ್ಲ, ಕ್ಯೂ ಏನಿಲ್ಲ, ಕ್ಯೂ ಜಾಸ್ತಿ ಏನಿಲ್ಲ, ಆರಾಮಾಗಿ ದರ್ಶನ ಆಯ್ತದೆ ಅನಿಸ್ತದೆ. ಮಾತ್ರ ಚಪ್ಪಲೆಲ್ಲ ಬಿಟ್ಬಿಟ್ಟು ಬಂದಿರೋದ್ರಿಂದ ಕಾಲು ಪದ ಹೇಳ್ತಾವೆ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದೆ. ಒಂದು 2 ಅವರ್ ಆಯಿತು. ಒಳಗಡೆ ದೇವಸ್ಥಾನ ಏನೋ ರಿನೋವೇಷನ್ ಮಾಡಿಸಿದ್ದಾರೆ ಪೂರ್ತಿ. ಅಲ್ಲೆಲ್ಲ ಕಂಬಿಗಳೆಲ್ಲ ಹಾಕಿ ಗೋಪುರ ಏನೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾನಿಲ್ಲ, ಪೂರ್ತಿ ಕವರ್ ಮಾಡಿಬಿಟ್ಟವ್ರೆ. ಸಣ್ಣ ಪುಟ್ಟ ರಿನೋವೇಷನ್ ಏನೋ ಮಾಡ್ತಿದ್ರೆ. ಇನ್ನೊಂದು ಏನಾಯ್ತು ಅಂದರೆ ದೇವಸ್ಥಾನದ ಒಳಗಡೆ ಮಾಮೂಲಿ ಮೊಬೈಲಲ್ಲಿ ಫೋಟೋ ಎಲ್ಲ ತೊಗೊಳೋಕ್ಕೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಏನಿಲ್ಲ, ಮೊಬೈಲಲ್ಲಿ ಎಲ್ಲ ತೊಗೋತಾಯಿದ್ರು. ನಾನು ಮೊಬೈಲಲ್ಲಿ ಏನು ತೊಗೊಳೋದು ಅಂದ್ಬಿಟ್ಟು ಮಾಮೂಲಿ ಈ DJ ಆ್ಯಕ್ಷನ್ ಕ್ಯಾಮ್ರಾ ಎತ್ಕೊಂಡು ಹೋಗಿದ್ನಲ್ಲ, ಇದರಲ್ಲಿ ಫೋಟೋ ವೀಡಿಯೋ ಎಲ್ಲ ತೊಗೋತಾಯಿದ್ದೆ. ಇನ್ನೇನು ತಗೊಂಡು ಆಚೆ ಬರಬೇಕು, ಆಗ ಎಕ್ಸಿಟ್ ಡೋರಿಂದ ಒಂದೇ ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಯಾರೋ ಪೊಲೀಸ್ ಬಂದು ಕ್ಯಾಮ್ರಾ ಕಿತ್ಕೊಂಡು ನಾನು ದೇವಸ್ಥಾನದ ಒಳಗಡೆ ಹೋದಾಗಿಂದ ಏನೇನು ರೆಕಾರ್ಡ್ ಮಾಡಿದ್ದೆ ಎಲ್ಲನೂ ಡಿಲೀಟ್ ಮಾಡಿ ಆಮೇಲೆ ಕೊಟ್ಟರು. ಹೊರಗಡೆ ತೊಗೊಂಡಿದ್ದು 1-2 ವೀಡಿಯೋಗಳನ್ನೂ ಡಿಲೀಟ್ ಮಾಡಿಬಿಟ್ರು. ಸದ್ಯ ಕ್ಯಾಮ್ರಾ ಕಿತ್ಕೊಳ್ಳ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ಅಂದ್ಕೊಂಡು ಆ ದೇವಸ್ಥಾನದ ಆಫೀಸ್ ಹತ್ರ ಕರ್ಕೊಂಡೋಗಿ ಅಲ್ಲೆಲ್ಲ ಡಿಲೀಟ್ ಮಾಡಿಸ್ಬಿಟ್ರು. ಆಲ್ಮೋಸ್ಟ್ ಸುಮಾರಾಗಿ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಿದ್ರೆ ಅದು ಉಳ್ಕೊಂತ ಇತ್ತು. ಎಲ್ಲರೂ ಮೊಬೈಲಲ್ಲಿ ತುಂಬ ಜನ ರೆಕಾರ್ಡ್ ಮಾಡಿದ್ರು, ಫೋಟೋ ತೊಗೊಂಡ್ರು, ಎಲ್ಲ ಮಾಡಿದ್ರು. ಅವರು ಅದನ್ನೇ ಹೇಳ್ತಾರೆ, ನೀನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋಬೇಕಪ್ಪ, ನಾವೇನೋ ಅಂತ ಇರಲ್ಲ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಇದು ಅಫೆನ್ಸು ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದೀವಿ, ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿಸ್ಬಿಟ್ರು. ಈಗ ದರ್ಶನ ಮುಗೀತು, ಬ್ಯಾಗೆಲ್ಲ ಎತ್ಕೊಂಡು ಇಲ್ಲಿಂದ ಬಸ್ ಹತ್ಕೊಂಡು ಹೋಗಿ ನಾಸಿಕ್ ಹೋಗಿ, ನಾಸಿಕ್ಕಿಂದ 11 ಗಂಟೆಗೆ ಓಂಕಾರೇಶ್ವರಕ್ಕೆ ಟ್ರೈನ್ ಇದೆ. ನಾಸಿಕಲ್ಲಿ ಅಲ್ಲೆಲ್ಲಾದರೂ ಹೋಗಿ ಏನಾದರೂ ತಿಂದ್ಕೊಂಡು ಅಲ್ಲಿಂದ ಟ್ರೈನ್ ಹತ್ತಬೇಕು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇವಾಗೇನೋ ನಾವು ಹೋಗಿದ್ದ ಟೈಮಲ್ಲಿ ಏನೋ ಪೂಜೆ ಮಾಡ್ತಾಯಿದ್ರು, ಎಲ್ಲ ಅಲಂಕಾರ ಮಾಡಿ, ಹಂಗಾಗಿ ಸ್ವಲ್ಪ ಕ್ಯೂ ಜಾಸ್ತಿ ಆಗೋಯಿತು. ಶೀಘ್ರ ದರ್ಶನಕ್ಕೆ ಟಿಕೆಟ್ ತಗೊಂಡಿದ್ರು ಲೇಟ್ ಆಗಿಬಿಡ್ತು. ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಮುಂಚೆನೇ ಹಿಂಗೆ ಆಗ್ಬೋದು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಏನು ತೊಂದರೆ ಇಲ್ಲ, ಇನ್ನೂ ಟೈಮ್ ಇದೆ. ನನಗೆ 11 ಗಂಟೆಗೆ ಟ್ರೈನ್ ಇರೋದು. ಇವಾಗ ಇನ್ನೂ 6:20. ನಾನು ಇಲ್ಲಿಂದ 7 ಗಂಟೆಗೆ ಹೊರಟ್ರು ಒಂದು 8:30 ಅಷ್ಟರಲ್ಲೆಲ್ಲ ನಾಸಿಕ್ ಹೋಗ್ಬೋದು. ಇವಾಗ ಇಲ್ಲಿ ತ್ರ್ಯಂಬಕೇಶ್ವರಲ್ಲಿರುವಂಥ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿಂದ ಬಸ್ ಹತ್ಕೊಂಡು ನಾಸಿಕ್ಗೆ ಹೊರಡಬೇಕು. ಏನು ರಶ್ ಏನಿಲ್ಲ, ಬಸ್ಗಳಿದ್ವಿ ಏನು ಗೊತ್ತಿಲ್ಲ. ಈ ಮಹಾರಾಷ್ಟ್ರದ ಬಸ್ಗಳಂತೂ ನಮ್ಮ ಕಡೆ ಹಳ್ಳಿ ಕಡೆಗೂ ಆ ಥರ ಬಸ್ಗಳು ಹಾಕೋದಿಲ್ಲ, ಅಷ್ಟು ಡಪಟ ಬಸ್ಗಳ ಥರ ಕಾಣಿಸ್ತದೆ. ನಮ್ಮ KSRTC ಬಸ್ಗಳ ಮುಂದೆ ಇದೆಲ್ಲ ಏನೂ ಇಲ್ಲ. ನಮಗೆ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ KSRTC ಬಸ್ಗಳು ತುಂಬ ಚೆನ್ನಾಗಿದೆ. ಅದು ಜಾಸ್ತಿ ಲೇಡೀಸಿಗೆ ಫ್ರೀ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಓಕೆ, ತುಂಬ ಚೆನ್ನಾಗಿದೆ. ಈಗ ಬಸ್ ಹತ್ಕೊಂಡು ಇಲ್ಲಿಂದ ನಾಸಿಕ್ ಹೋಗಿ ಅಲ್ಲೇನಾದರೂ ತಿನ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ 11 ಗಂಟೆಗೆ ಟ್ರೈನಿಗೆ ಕಾಯ್ಕೊಂಡು ಕೂತ್ಕೋಬೇಕು 11 ಗಂಟೆ ತನಕ. ಅದೇ ಅಂತ ಒಂದು ಸರಿ ತೋರಿಸ್ತೀನಿ, ಸುಮ್ಮನೆ ಹಂಗೆ ನೋಡ್ಕೊಳ್ಳಿ. ನಮ್ಮ ಕಡೆ ಇದೆಲ್ಲ ಸುಮಾರು ಯಾವಾಗ ಅಂದರೆ 2000ನೇ ಇಸ್ವಿಗೆ ಮುಂಚೆ ಈ ಥರ ಬಸ್ಗಳಿತ್ತು. ಇಲ್ಲಿ ಇನ್ನೂ ಅದೇ ಥರ ಬಸ್ಗಳಿದೆ, ಎಲ್ಲ ಒದ್ರೋಗದೆ. ಟ್ಯಾಪ್ ಹಾಕ್ಕೊಂಡು ಓಡಿಸ್ತಾವ್ರೆ. ಎಲ್ಲಾದರೂ ಲಾಂಗ್ ಡಿಸ್ಟೆನ್ಸ್ ಹೋಗ್ಬಿಟ್ರಂತೂ ಮುಗೀತು ಕತೆ. ಇವಾಗ ನಾಸಿಕ್ ರೋಡ್ ರೈಲ್ವೆ ಸ್ಟೇಷನ್ಲಿದ್ದೀನಿ. ನಾಸಿಕ್ ಸಿಟಿಗೆ ಬಂದಾಗ 8:30 ಆಗಿತ್ತು. ಅಲ್ಲೇ ಊಟ ಮಾಡಿ ರೈಲ್ವೆ ಸ್ಟೇಷನ್ಗೆ ಬಂದಾಗ 9:30. ಹೋಗಿ ಒಂದು ಕಾಫಿ ಕುಟ್ಕೊಂಡು 10 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಬಂದೆ. 10:55ಕ್ಕೆ ಏನು ಟ್ರೈನ್ ಇದ್ದಿದ್ದು ನನಗೆ. ಇಲ್ಲಿಂದ ಕಾಂಡ್ವಾ ರೈಲ್ವೆ ಸ್ಟೇಷನ್ ಅಂತಿದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಓಂಕಾರೇಶ್ವರಕ್ಕೆ ಬಸ್ಸಲ್ಲಿ ಹೋಗಬೇಕು. ಈಗ ಆಲ್ರೆಡಿ 30 ನಿಮಿಷ ಲೇಟು, 11:30 ತೋರಿಸ್ತಾ ಇದೆ. ಈಗ ಆಲ್ಮೋಸ್ಟ್ 1.5 ಗಂಟೆಯಿಂದ ರೈಲ್ವೆ ಸ್ಟೇಷನ್ಗೆ ಅಡ್ಡಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀನಿ. ಬೆಳಗ್ಗೆ ಅಲ್ಲಿಗೆ ಹೋಗೋಷ್ಟರಲ್ಲೇ 4:50ಕ್ಕೆ ರೀಚ್ ಆಗೋದು ಅಲ್ಲಿ ಕಾಂಡ್ವಾ ರೈಲ್ವೆ ಸ್ಟೇಷನ್ನ. ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ನಾಳೆ ಓಂಕಾರೇಶ್ವರ ನೋಡಿಕೊಂಡು ಅಲ್ಲಿಂದ ಉಜ್ಜಯಿನ್ಗೆ ಹೋಗಬೇಕು. ನಾಳೆ ಸ್ವಲ್ಪ ಕಷ್ಟ ಇದೆ ದಿನ. ನಾಸಿಕ್ಕಿಂದ ಟ್ರೈನಿಗೆ ಹೊರಟ್ನಲ್ಲ, ಟ್ರೈನ್ ಬಂದಿದ್ದು ಆಲ್ಮೋಸ್ಟ್ 1 ಅವರ್ ಲೇಟು.
ಇವಾಗ ಬೆಳಗ್ಗೆ ಖಂಡ್ವಾರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿ ಹೆಂಗೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಬರ್ತದೆ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ಕೋಬೋದು ಅಂದ್ಕೊಂಡೆ. ಅರ್ಧ ಗಂಟೆ ಬೇಗ ಬಂದ್ಬಿಟ್ರೆ ಒಂದು ಟ್ರೈನು 4:55 ಬರೋಕ್ಕೆ 4:25ಗೆ ಬಂದ್ಬಿಟ್ಟವನೆ. 4 ಅವರ್ ನಿದ್ದೆ ಅಷ್ಟಾಗಿರೋದು. ಚೆನ್ನಾಗಿ ನಿದ್ದೆ ಆಗಿದ್ದರೆ ದಿನ ಪೂರ್ತಿ ಚೆನ್ನಾಗಿರೋದು. ನಿದ್ದೆನೇ ಆಗಿಲ್ಲ ಸರಿಯಾಗಿ. ನೆನ್ನೆಲ್ಲ ಚೆನ್ನಾಗಿ ನಿದ್ದೆ ಆಗಿದ್ದರಿಂದ ನೆನ್ನೆ ಬೆಳಗ್ಗೆ 4 ಗಂಟೆಗೆ ಗೆದ್ದಿದ್ರು ಏನಂತ ಅಷ್ಟು ಏನಿಸ್ತಿಲ್ಲ. ನಿದ್ದೆ ಆಗಿಲ್ಲ ಅಂದರೆ ಮಧ್ಯಾಹ್ನ ಬಿಸಿಲಾಗ್ತಾ ಆಗ್ತಾ ಜಾಸ್ತಿ ನಿದ್ದೆ ಬಂದ್ಬಿಡ್ತದೆ. ಸ್ವಲ್ಪ ಆ್ಯಕ್ಟಿವ್ ಆಗಿ ಇರೋದು ಕಷ್ಟ. ಈಗ ಖಂಡ್ವಾ ರೈಲ್ವೆ ಸ್ಟೇಷನಿಂದ ಆಚೆ ಹೋಗಿ ಹೊರಗಡೆ ಬಸ್ ಸ್ಟ್ಯಾಂಡ್ ಇಲ್ಲೇ ಹತ್ರ ಬಸ್ ತೊಗೊಂಡು ಓಂಕಾರೇಶ್ವರಕ್ಕೆ ಹೋಗಬೇಕು. ಓಂಕಾರೇಶ್ವರದಲ್ಲಿ ಅಲ್ಲಿ ಮುಗಿಸ್ಕೊಂಡು ಒಂದು ಮಧ್ಯಾಹ್ನದಷ್ಟರಲ್ಲಿ ಮುಗಿಸ್ಬೇಕು. ಏನೋ ರಶ್ ಇರಲ್ಲ ಅಂದ್ಕೊಂಡಿದ್ದೀನಿ. ಅಲ್ಲೂ ಶೀಘ್ರ ದರ್ಶನ ಬುಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಉಜ್ಜಯಿನ್ಗೆ ಹೋಗಬೇಕು. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಓಂಕಾರೇಶ್ವರಕ್ಕೆ ಹೋಗಬೇಕು. ದಲ್ಲಿರುವಂಥ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನದ ಒಳಗಡೆ ಎಲ್ಲರೂ ಮೊಬೈಲಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೋತಾಯಿದ್ರು. ನಾನು DJ ಆ್ಯಕ್ಷನ್ ಕ್ಯಾಮ್ರಾ ಜೋಬಲ್ಲಿ ಹಾಕ್ಕೊಂಡು ಹೋಗಿದ್ದೆ. ಆ ಕ್ಯಾಮ್ರಾದಲ್ಲಿ ಒಳಗಡೆ ಫೋಟೋ ವೀಡಿಯೋ ಎಲ್ಲ ತಗೋತಾಯಿದ್ದೆ. ಸುಮಾರೆಲ್ಲ ಒಂದು ಸ್ವಲ್ಪ ಒಂದು 2-3 ಫೋಟೋ 1-2 ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಎಕ್ಸಿಟ್ ಬರುವಂಥ ಟೈಮಲ್ಲಿ ಡೋರ್ ಕಡೆಯಿಂದ ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ. ಯಾರೋ ಪೊಲೀಸ್ ಬಂದರು, ಕ್ಯಾಮ್ರಾ ಕಿತ್ಕೊಂಡು ಯಾಕೆ ಕ್ಯಾಮ್ರಾ ತೊಗೊಂಬಂದಿದ್ದು, ಯಾಕೆ ಫೋಟೋ ವೀಡಿಯೋ ತೊಗೋತಾ ಇದೆಯಾ, ಬೋರ್ಡ್ ಹಾಕಿದ್ದೀವಿ ನೋಡಿಲ್ವ ಅಂದರು. ಆಮೇಲೆ ಎಲ್ಲ ಮೊಬೈಲಲ್ಲಿ ಫೋಟೋ ಎಲ್ಲ ತೊಗೋತಿದ್ರಲ್ಲ ಸರ್, ಅದಕ್ಕೆ ನಾನು ತೊಗೊಂಡೆ ಅಂದ್ಕೊಂಡು ಹೇಳ್ತಾಯಿದ್ದೆ. ಮೊಬೈಲಲ್ಲಿ ಬೇಕಾದ್ರೆ ತಗೋ ನೀನು, ಏನೂ ತೊಂದರೆ ಇಲ್ಲ, ಕ್ಯಾಮ್ರಾದಲ್ಲಿ ಯಾಕೆ ತೊಗೊಂಡೆ ಅಂದ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡು ನಾನು ಒಂದಷ್ಟು ವೀಡಿಯೋಗಳು ಮಾಡ್ಕೊಂಡಿದ್ದೆ. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಮುಂಚೆನೂ ಒಂದಷ್ಟು ವೀಡಿಯೋ ಮಾಡಿದ್ದೆ, ಎಲ್ಲನೂ ಡಿಲೀಟ್ ಮಾಡಿಬಿಟ್ರು. ಒಂದು 5-6 ನಿಮಿಷದ ವೀಡಿಯೋ ಇತ್ತು, ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಕ್ಯಾಮ್ರಾದಲ್ಲಿ ಇದ್ದಿದ್ದನ್ನ.